ಮಾಡಬೇಕು, ಜೊತೆಗೆ ಹೋಗ್ತೀರಿ ಅಥಣಿಯವರೆಗೆ ಆ ಭಾಗದೆಲ್ಲ ರಾಯಬಾಗ ಹಿಡ್ಕೊಂಡು ತಮ್ಮ ಒಂದು ಆತ್ಮೀಯ ಹಿಡಿತಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಇವತ್ತು ರಮೇಶ್ ಕತ್ತಿಯವರು ನಿಂತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವರು ಇವತ್ತು ಏನಪ್ಪ ಅಂತಂದ್ರೆ ಒಂದು ಈ DCC ಬ್ಯಾಂಕಿನ ಕುರಿತಾಗೆ ಒಂದಿಷ್ಟು ಏನಪ್ಪ ಅಂತಂದ್ರೆ ಇಲ್ಲಿ ಹಾಲು ಮತದವ್ರನ್ನ DCC ಬ್ಯಾಂಕ್ ನಿರ್ದೇಶಕರ ಹಾಗೆ ಪರಿಗಣಿಸಬೇಕಾಗಿತ್ತು ಅಂತಲೂ ಒಂದು ಮಾತನ್ನು ಮಾಜಿ ಸದಸ್ಯ ವಿವೇಕರಾವ ಪಾಟೀಲ್ ಮತ್ತು ಕೌಜಲೆ ಮುಖಂಡ ರಾಜೇಂದ್ರ ಸನ್ನಕ್ಕಿ ಇವರಲ್ಲಿ ಯಾರನ್ನಾದರೂ ಇಲ್ಲೇ ಒಬ್ಬ ಹಾಲು ಮತದವರು ಅಥವಾ ಕುರುಬ ಸಮುದಾಯದಿಂದ ಬಂದ ವ್ಯಕ್ತಿ ಬರಬೇಕಾಗಿತ್ತು, ಅಲ್ಲಿರಬೇಕಾಗಿತ್ತು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದರರ್ಥ ಇವತ್ತು ಇದರಲ್ಲಿ ಈ ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ಬರ್ತಾ ಇದೆ ಅಂದ್ರೆ ಜಾರಕಿಹೊಳಿ ಅವರು ಇವರನ್ನು ದೂರ ಸರಿಸ್ತಾ ಇದ್ದಾರೆ ಅನ್ನುವಂಥದ್ದು. ಅವರು ಎರಡೂ ಕಡೆ, ಒಂದು ಕಡೆ ರಾಜೇಂದ್ರ ಸನ್ನಕ್ಕಿ ಇವತ್ತು ಜಾರಕಿಹೊಳಿ ಅವ್ರ ಜೊತೆಗೆ ಅಷ್ಟು ಕಷ್ಟ ಅನ್ನುವಂಥದ್ದು ವಾತಾವರಣ ಅದ. ಅದ್ರ ಬಗ್ಗೆ ಇಲ್ಲಿ ರಾಜಕೀಯ ಬಗ್ಗೆ ಮಾತಾಡದೆ ಹೋದ್ರೂ ಗೊತ್ತಾಗುವಂಥ ವಿಷಯ. ಜೊತೆಗೆ ವಿವೇಕರಾವ್ ಪಾಟೀಲರು ಇವತ್ತು ಅವರು ದೂರ ಸರಿದಿದ್ದಾರೆ ಜಾರಕಿಹೊಳಿ ಕುಟುಂಬದಿಂದ. ಒಂದು ರೀತಿಯಿಂದ ಅಲ್ಲೇ ಅವರ ಮಧ್ಯದಲ್ಲಿ ಒಂದು ತಿಕ್ಕಾಟದ ಅನ್ನುವಂಥದ್ದು. ಅಂದ್ರೆ ಹಾಲು ಮತದಿಂದ ನೀವೇನಿಲ್ಲ ಅವಕಾಶ ಕೊಡಲಿಲ್ಲ, ಇಲ್ಲಿ ರಾಜಕೀಯ ಮಾಡಿದಿರಿ ಅನ್ನುವಂಥ ಮಾತನ್ನು ಮಾತಾಡ್ತಾ ಅವರು ಒಂದೆರಡು ಮಾತು ಮಾತಾಡ್ತಾರೆ ಕತ್ತಿಯವರು. ನಾನು ನನ್ನ 25 ವರ್ಷಗಳ ಅಧ್ಯಕ್ಷಾವಧಿಯಲ್ಲಿ ಹಾಲು ಮತ ಸಮಾಜಕ್ಕೆ ಪ್ರಾಧಾನ್ಯತೆ ನೀಡುತ್ತಾ ಬಂದಿದ್ದೆ. ಆದರೆ ಈ ಬಾರಿ ಆಡಳಿತ ಚುಕ್ಕ ಹಿಡಿದವರು ಇನ್ನೂವರೆಗೆ ಆ ಸಮಾಜಕ್ಕೆ ಆದ್ಯತೆ ನೀಡದಿರುವುದು ಖೇದಕರ ಸಂಗತಿ. ಅಂದರೆ ಇದು ಸೂಕ್ಷ್ಮವಾಗಿ ಎತ್ತಿ ಕಟ್ಟುವಂಥದ್ದು ಅಂತ ಜಾತಿ ನೆಲೆಗಟ್ಟಲ್ಲ. ಇವತ್ತು ಇಬ್ಬರು